ಗಾಯ್ಸ್ ರಾತ್ರಿ ಹೋಗ್ತಾ ಇದ್ವಿ ನೋಡಿದ್ವಿ ಅಂತ ಮರ ಬಿದ್ದಿರೋದು ಬಿದ್ದಿರೋದು ಮೈ ಗಾಡ್. ನೋಡಿ ಹೋಗ್ಬೋದು ಅನ್ಸುತ್ತೆ ಆಕ್ಸಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂಡಿಯನ್ ವೈಬ್ಸ್ ವ್ಲಾಗ್ಸ್. ಮತ್ತೆ ಹೊಸ ವಿಡಿಯೋ ಜೊತೆ ಬಂದಿದ್ದೀವಿ ಇವತ್ತು. ಬಟ್ ಇವತ್ತೇನು ಸರ್ಪ್ರೈಸ್ ಅಂದರೆ, ಇವತ್ತು ಯಾವ ಸ್ಪಾಟಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಒಟ್ಟರಸಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗಿ ರೀಚ್ ಆಗ್ತೀವಿ ಗೊತ್ತಿಲ್ಲ. ರೀಚ್ ಆದಮೇಲೆ ಪ್ಲೇಸ್ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಗಾಯ್ಸ್, ವಿ ಆರ್ ಆನ್ ದ ಸ್ಪಾಟ್. ನಾವು ಎಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಲೆಫ್ಟಿಗೆ ಹೋಗ್ಬೇಕಾ ರೈಟಿಗೆ ಹೋಗ್ಬೇಕಾ? ರೈಟಿಗೆ ಹೋದರೆ ಎಕಡೆ ಹೋಗುತ್ತೆ ಕರ್ದಿ? ರೈಟಿಗೆ ಹೋದರೆ ಶೃಂಗೇರಿ, ಕೊಪ್ಪ ಆ ಸೈಡ್ ಹೋಗುತ್ತೆ. ಝೂಮ್ ಮಾಡ್ತೀನಿ. ಸೊ ಲೆಫ್ಟಿಗೆ ಹೋದರೆ ಇದು ಲೆಫ್ಟ್ ರೋಡು. ನಿಮಗೆ ಸೀದಾ ಮೂಡಿಗೆರೆ, ಮಂಗಳೂರು, ಯಾವ ಪ್ಲೇಸಿಗೆ ತೋರಿಸೋಣ ಅಂತ ಗೊತ್ತಾಗ್ತಿಲ್ಲ. ಸೊ ಒಂದು ಮಾಸ ಒಂದು ಹೋಗ್ತೀವಿ ಎಕಡಾದ್ರು. ಎಲ್ಲೂ ಗಾಡಿ ಕರ್ಕೊಂಡು ಅಲ್ಲಿಗೆ ಹೋಗೋಣ. ರೆಡಿ ಹೋಗೋಣ ಅತ್ಲಿಗೆ. ಲೆಫ್ಟಿಗೆ ಹೋದ್ವಿ. ಎಕಡೆ ಹೋಗ್ತೀಗ? ಇದು ಸೀದಾ ಮಂಗಳೂರು ಹೋಗುತ್ತೆ, ಚಾರ್ಮುಡಿ ಘಾಟ್ ಹೋಗುತ್ತೆ, ಕೊಟ್ಟಿಯಾರ ಹೋಗುತ್ತೆ, ಮೂಡಿಗೆರೆ ಹೋಗುತ್ತೆ. ಗೈಸ್, ಆ್ಯಕ್ಚುಲ್ ಆಗಿ ನಾವು ರೈಡ್ ಸ್ಟಾರ್ಟ್ ಮಾಡಿದಾಗ ವೆದರ್ ಕೂಡ ಮಸ್ತ್ ಆಗಿತ್ತು. ಬಟ್ ಹೋಗ್ತಾ ವೆದರ್ ನೋಡಿದ್ರೆ ಬಿಸಿಲು ಬರ್ತಾ ಇದೆ. ಸೊ ನೋಡೋಣ ಮುಂದೆ ಹೇಗಿರುತ್ತೆ ಅಂತೇಳಿ. ಸೊ ನಾವೀಗ ಹೋಗ್ತಿರೋದು ಎಲ್ಲಿಗೆ ಅಂತ ಗೊತ್ತಿದ್ದಲೇ ಹೋಗ್ತಾ ಇದ್ದೀವಿ. ಸೊ ಪ್ಲಾನೆಟ್ ಟ್ರಿಪ್. ಸೊ ವಿ ಆರ್ ಎಂಟರಿಂಗ್ ದಿ ಕೊಟ್ಕೆಯಾರ. ಸೊ ಕೊಟ್ಕೆಯಾರ ರೀಚ್ ಆದ್ವಿ. ಆ್ಯಕ್ಚುಲಾಗಿ ಕೊಟ್ಕೆಯಾರದಿಂದ ಚಾರ್ಮುಡಿ ನೋಡೋದಕ್ಕೆ ಮಸ್ತಾಗಿ ಕಾಣ್ತಾ ಇದೆ. ಸೊ ಈಗ ಯಾಕೋ ಚಾರ್ಮುಡಿಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ನೋಡೋಣ ಏನು ಮಾಡೋದು ಅಂತ. ಬಟ್ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನೋಡಿ, ಇವರೇ ಓನರು, ನಮ್ಮ ಹೋಟೆಲ್ ಓನರು. ಸೊ ನಾವು ಆರ್ಡ್ರ್ ಹೇಳಿದ್ವಿ, ನಮ್ಮ ರೆಡಿ ಆಗ್ತಾ ಇದೆ. ಸೊ ಮಂಗಳೂರು ಹೋಗ್ಬೇಕಾದ್ರೆ ನಾನ್ ವೆಜ್ ಪ್ಲೇಯರ್ ಆಗಿದ್ದರೆ ದಯವಿಟ್ಟು ಕೊಟ್ಕೆಯಾರದಲ್ಲಿ ಮೂರು ಹೆಸರು ಜಿ ಜಿ ಬಿರಿಯಾನಿ ಪಾರ್ಲರ್ ಅಲ್ಲಿ ಬಂದು ಒಂದು ವಿಸಿಟ್ ಹಾಕಿ ಪ್ಯಾಲೇಸ್ ಟೇಸ್ಟ್ ಮಾಡಿ ಹೋಗಿ. ಥ್ಯಾಂಕ್ ಯು. இங்கே ஹோட்டலில் க்ரீன் டீ சாப்பிட்றாங்க. ஐ டோன்ட் வாட் டு சே. I just tried my best in Samil. See this man. ಇಂಗ್ಲೀಷಾ? Yeah. Who is this? ಅಲ್ಲ ಇಂಗ್ಲಿಷ್ ಬರಲ್ಲ ಅವನ್ಗ ನಿನಗೆ. You know who I'm? Guys, this man is called as Jatra man. ಚೆನ್ನಾಗಿ ಕಾಣ್ತಿದ್ಯಾ? Yeah man. ಇಂಗ್ಲೀಷ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರುತ್ತೆ. ಇಂಗ್ಲೀಷ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ. ಗೈಸ್, ಇವೆಲ್ಲ ಟ್ರೈ ಮಾಡಿದ್ವಿ. ಗ್ರೀನ್ ಟೀ ಟ್ರೈ ಮಾಡಿದ್ವಿ. He's taking a sip of green tea. Let's see what else we ordered. This is what we ordered now. We don't know when it will be get delivered, but it's looking good. In 10 to 20 minutes it will be in our stomach. See that owner. He is the owner. நல்லா இருக்கு. எங்க இருக்கு? நல்லா இருக்கு. We are just waiting for the meal, afternoon meal. ನಮ್ಮ ಯೂಟ್ಯೂಬ್ ಚಾನಲ್ ಏನು ಗೊತ್ತೇ? He is the owner of the hotel. ರೈಸ್ ನಾವೀಗ ಆರ್ಡ್ರ್ ಮಾಡಿದ್ದೀವಿ ಚಿಕನ್ನ. ಸೊ ನಮಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ರೆಡಿ ಆಗ್ತಾ ಇದೆ. ಫುಲ್ ಇಡೀ ಚಿಕನ್ನು. ಸೊ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಫ್ರೆಶ್ ಆಗಿ ಮಾಡ್ಕೊಡ್ತಾ ಇದ್ದಾರೆ. Guys, we are going to roast our chicken. Full chicken. Guys, in 10 to 15 minutes we are getting our chicken, roasted chicken. ನಮ್ಮದು ಪ್ರತಿ ಟ್ರಿಪ್ಪಲ್ಲೂ ಏನಾದರೂ ಒಂದು ದಾರಿಲಿ ಹೋಗ್ಬೇಕಾದ್ರೆ ಕಿತ್ತು ತಿನ್ನಲಿಲ್ಲ ಅಂದರೆ ಸ್ಯಾಟಿಸ್ಫೈ ಆಗಲ್ಲ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನಮ್ಮದು ಬ್ಲಾಗೇ ಕಂಪ್ಲೀಟ್ ಆಗಲ್ಲ. ಸೊ ಹೋಗ್ತಾ ಇದ್ವಿ ದಾರೀಲಿ. ಸೊ ನೋಡಿ, ಸೀಬೆ ಹಣ್ಣು ಎಷ್ಟು ಇದೆ ನಮ್ಮ ಜಯಂತ. ವಾಟ್ ಮ್ಯಾನ್?
ವಾವ್, ನೀನು ಇಲ್ಲಿ ಬರ್ತಿತ್ತು ಕಣ, ನೀನು ಇಂಗ್ಲೀಷ್ಗೆ ನೀನು ಕೆಳಗೆ ಬಿದ್ದಿದ್ದು ಹೋಗಿದೆ, ಹೊಂಡ ಇದೆ. ಹೌದು, ಅಲ್ಲಿ ಹೊಂಡ ಇದೆ, ಬಿದ್ದರೆ ಕೆಳಗೆ ಹೋಗ್ತೀಯ ಸೀದಾ. ಜರಿ ನೋಡ್ತಿದೆ ತಗೋ. ಓಯ್ಯೋ ಹೋದ. ಗಾಯ್ಸ್, ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಿಲ್ಲ, ಒಟ್ಟರಾಶಿ ರೋಡಲ್ಲಿ ಹೋಗ್ತಾ ಇದೀವಿ. ಯಾವ್ಯಾವ ಸ್ಪಾಟ್ ಸಿಗುತ್ತೆ ಎಲ್ಲದೆಲ್ಲ ನೋಡ್ಕೊಂಡು ನೀವು ಯಾವುದೊಂದು ಟೂರಿಸಂ ಪ್ಲೇಸ್ ಸಿಗ್ಬೋದು, ಮೇ ಬಿ, ಐ ಥಿಂಕ್ ಸೊ. ನೋಡೋಣ. ನೋಡಿ ಗಾಯ್ಸ್, ಏನು ಸಖತ್ತಾಗಿದೆ ಸ್ಪಾಟ್ ಇದು. ಪೂರ್ತಿ ಟೀ ಎಸ್ಟೇಟ್ ನೋಡಿ, ಟೀ ಎಸ್ಟೇಟಲ್ಲಿ ಮನೆಗಳಿರೋದು ಸಕ್ಕತ್ತಾಗಿದೆ. ನೀಟಾಗಿ ಫಾಗು ಬೇರೆ ಹತ್ತಿದ. ಒಂದು ಕಾರ್ತಿ ಸ್ಪಾಟ್ ನೋಡ್ತೀರ ಊಟಕ್ಕೆ ಕುರೋದಾ ಈಗಾಗಿದೆ. ಒಂದು ಸ್ಪಾಟಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀವಿ, ಎಲ್ಲ ಪ್ರಿಪೇರ್ಡ್ ಆಗಿ ಬಂದಿದ್ದೀವಿ ಎಲ್ಲ ಊಟಕ್ಕೆ. ನಾನು ಮೊದಲು ತೋರಿಸಿದ್ವಲ್ಲ ಅದೇ ಹೋಟೆಲಲ್ಲಿ ಮೊಟ್ಟೆ ಅಕ್ಕಿಯಾರೆ ಚಿಕನ್ ಇದೆ. ಓಕೆ, ಇಂಥ ನೇಚರ್ ಎದುರುಗಡೆ ತಿಂತಾ ಇದ್ದೀವಿ. ಪ್ಲಾನಿಂಗ್ ಇದು, ಒಳ್ಳೆ ನೇಚರ್ ಮುದ್ದೆ ಹೋಗಿ ಊಟ ಮಾಡಬೇಕು ಅಂತ ಅಲ್ಲೊಂದು ಸ್ಪಾಟ್ ನೋಡಿದೆ. ಯಾಕೆಂದರೆ ಏನು ಪ್ಲಾನ್ ಸಿಗಲಿಲ್ಲ. ಇನ್ನೂ ಲಾಸ್ಟಿಗೆ ಒಂದು ಡೈಲಾಗ್ ಹೊಡಿತಿದ್ದಾನೆ. ಸ್ಪೆಷಲ್ ಪಾರ್ಟಿ. ಇದ್ರ ಸ್ಪೆಷಲ್ ಏನು ಗೊತ್ತಾ ಗಾಯ್ಸ್, 300K ಸಬ್ಸ್ಕ್ರೈಬರ್ಸ್ ಅಲ್ಲ, 300 ಸಬ್ಸ್ಕ್ರೈಬರ್ಸ್. ಅದು ಸೆಲೆಬ್ರೇಷನ್ ಮಾಡ್ತೀವಿ, ಸಕ್ಸಸ್ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಸಕ್ಸಸ್ ಸೆಲೆಬ್ರೇಷನ್. ಅದು ಈ ಟೀ ಎಸ್ಟೇಟ್ ಮುಂದೆ ನಿಮಗೆ ಸ್ವರ್ಗನೇ. ಓಪನ್ ಮಾಡ್ತಾ ಇದ್ದೀನಿ. ನಮ್ಮ ಮೇನ್ ಪಾರ್ಟಿಗೆ ಓಪನ್ ಮಾಡ್ತಾ ಇದ್ದೀವಿ ಈಗ. ಇದೇನಿದು, ಏನೇನು ಹಾಕಿ ಐಟಮ್ಗಳು ಅದ್ರ ಜೊತೆ ತೆಗೆಯೋದು, ಮಿಯೋನಿಸು ಮತ್ತು ಏನೇನು ಹಾಕಿದ್ದಾರೆ. ಇಟ್ಸ್ ಲೈಕ್ ಓಪನ್ ಮಾಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಿ. ಅನ್ಬಾಕ್ಸಿಂಗ್ ನೀಟಾಗಿ ಮಾಡುವ. ಓಕೆ ಓಕೆ ಓಕೆ. ಡನ್. ವಾವ್, ದ ಹೋಲ್ ಚಿಕನ್ ಫ್ರೈಡ್, ಚಿಕನ್ ಗ್ರಿಲ್ಡ್ ಚಿಕನ್. ಆಯಿಲ್ ಜಾಸ್ತಿ ಇರೋದು ಅಂದ್ಕೊಂಡ್ರೆ ಆಯಿಲ್ ಜಾಸ್ತಿ ಇದೆ. ಆಯಿಲ್ ತುಂಬಾ ಜಾಸ್ತಿ ಇದೆ. ವಾವ್, ಏನೋ ಏನು ಸಿಗ್ತಿತ್ತು, ಬ್ಯಾಗ್ ಸಿಗ್ತಿದ್ದು ಅದೇ ತಿನ್ನೋಣ ಫಸ್ಟು. ಚೆನ್ನಾಗಿದೆ ಗಾಯ್ಸ್. ಲೆಗ್ ಪೀಸ್ ತಿಂದಿದ್ದೀವಿ ಸ್ಟಾರ್ಟಿಂಗಿಗೆ, ಸಗಲಾಗಿದೆ, ಮಸ್ತಾಗಿದೆ ಲೆಗ್ ಪೀಸ್ ಫುಲ್ ಕ್ವಾಲಿಟಿ. ಗಾಯ್ಸ್, ಊಟ ಮಾಡಿ ಸೀದಾ ಹೋಗ್ತಿದ್ದೀವಿ ರೋಡಲ್ಲಿ. ಪ್ಲೇಸ್ ನೋಡಿದ್ರ ಮಸ್ತಾಗಿತ್ತು ಅದು. ಆ್ಯಕ್ಚುಲಿ ಪೂರ್ತಿ ಟೀ ಎಸ್ಟೇಟ್ ಅದು, ಆ ಕಡೆ ಇದ್ದಿದ್ದೆಲ್ಲ ಮುಗಿಸ್ಕೊಂಡು ಸೀದಾ ಈಗ ಹೋಗ್ತಾ ಇದ್ದೀವಿ. ಯಾವ ದಾರಿಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ. ದಾರಿ ಗೊತ್ತು ಬಟ್ ಸ್ಪಾಟ್ ಗೊತ್ತಿಲ್ಲ. ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ಸಖತ್ತಾಗಿದೆ ಸ್ಪಾಟ್, ಗೊತ್ತಿಲ್ಲ ಯಾವುದೋ ಒಂದು ಸ್ಪಾಟ್ ರೋಡಲ್ಲಿ ಸಿಕ್ತು. ಸಖತ್ತಾಗಿದೆ ಮಾತ್ರ ಸ್ಪಾಟು. ಹಿಂಗೆ ರೋಡ್ ಸೈಡಿಂದ ನಿಮಗೆ ಹಿಂಗೆ ವ್ಯೂ ಸಿಗುತ್ತಿದ್ದು. ಗಾಯ್ಸ್ ನೋಡಿ ಗಾಯ್ಸ್, ಏನು ಸಖತ್ತಾಗಿದೆ ಅದು ವ್ಯೂಗಳು. ಫೋಟೋ ತೆಗಿಯೋ. ತಳಪ್ಪ ನಿಂತ್ಕೊಳಪ್ಪ, ಏನು ಸಖತ್ತಾಗಿ ಬರ್ತಿದೆ ಅಂತ. ಗಾಯ್ಸ್ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಏನು ಸಖತ್ತಾಗಿದೆ ಅಂತ. ವಾವ್, ಸೂಪರ್ ಆಗಿದೆ, Next. ಕಾಣಿಸ್ತಿದೆ ಇಲ್ಲಿಂದ. ಹೌದು ನಾವು ಚೆನ್ನಾಗಿ ಕಾಣಿಸ್ತಿದೀವಿ ಅಂತ ಅನ್ಕೊಂತೀನಿ. ಹೌದು ಖಂಡಿತ. ಕೂತ್ಗಳಲ್ಲಿ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಅಯ್ಯಪ್ಪ, ನೀನು ಯಾಕೆ ಇಂಡಸ್ಟ್ರಿಗೆ ಹೋಗ್ಬಾರ್ದು ಮಚ್ಚ? ಯಾವ ಇಂಡಸ್ಟ್ರಿಗೆ? ಗಾರೆ ಕೆಲಸ. ಗಾಯ್ಸ್ ನೋಡಿ, ಇದೆ ಕಲ್ಚರ್ ಸಿಟಿ. ಆ್ಯಕ್ಚುಲಾಗಿ ನೈಟ್ ಹೊತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ಯಾರ್ಯಾರು ಕಳಿಸ್ತಾ ಇದ್ದೀರಾ ನಿಮ್ಮ ಕಮೆಂಟ್ ಮಾಡಿ ಗೈಸ್. ಆ್ಯಕ್ಚುಲಾಗಿ ನೋಡಿ, ಇದೆ ಕಳಸೇಶ್ವರ, ದಕ್ಷಿಣ ಕಾಶಿ ಅಂತ ಕರೀತಾರೆ. ಇದು ಕೂಡ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲೇ ಇರೋದು. ಕಳಸ ಟೆಂಪಲ್ಲು ತುಂಬ ಫೇಮಸ್ಸು ದಕ್ಷಿಣ ಕಾಶಿಗೆ ಅಂತೇಳಿ. ಸೊ ನಾವು ನಾನ್ ವೆಜ್ ತಿಂದಿರೋದ್ರಿಂದ ದೇವಸ್ಥಾನದ ಒಳಗೆ ಹೋಗ್ತಾ ಇಲ್ಲ. ದಕ್ಷಿಣ ಕಾಶಿ ಅಂತೇಳಿ ಕರೀತಾರೆ ಈ ಟೆಂಪಲ್ನ. ಉತ್ತರದಲ್ಲಿ ಹೇಗೆ ಕಾಶಿ ಪವಿತ್ರನೋ, ದಕ್ಷಿಣದಲ್ಲಿ ಈ ಕಾಶಿ, ಇದನ್ನು ದಕ್ಷಿಣ ಕಾಶಿ ಅಷ್ಟೇ ಪವಿತ್ರವಾದ ದೇವಸ್ಥಾನ ಅಂತೇಳಿ ಇದನ್ನು ದಕ್ಷಿಣ ಕಾಶಿ ಅಂತೇಳಿ ಕರೀತಾರೆ. ತುಂಬ ಫೇಮಸ್ಸು, ಮತ್ತು ತುಂಬ
ಪುರಾತನವಾದ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ ಇದು. ತುಂಬ ಸೆಲೆಬ್ರಿಟೀಸ್ಗಳೆಲ್ಲ ಇಲ್ಲಿ ಬಂದು ಮದುವೆ ಆಗೋದು ಆ ಥರ ಎಲ್ಲ ಇದೆ. ತುಂಬ ಅಂದರೆ ಒಂದು ಪವಿತ್ರವಾದ ಸ್ಥಳ ಅಂತೇಳಿ. ಸೊ ಆದ್ದರಿಂದ ಇದು ತುಂಬ ಫೇಮಸ್ಸು. ರೂಟೇ ಗೊತ್ತಿಲ್ಲದೆ ಕಳ್ಸ ತನಕ ಬಂದಿದ್ದೀವಿ. ಸೊ ಇಷ್ಟು ಹತ್ರ ಬಂದಾದ್ಮೇಲೆ ನಾವು ಕುದುರೆಮುಖ ಹೋಗಲಿಲ್ಲ ಅಂದರೆ ಹೇಗೆ? ಸೊ ನೋಡೋಣ, ಆಲ್ಮೋಸ್ಟ್ ಅಲ್ಲಿ ಕುದುರೆಮುಖ ಇಷ್ಟೊತ್ತಲ್ಲಿ ಬಿಡ್ತಾರೆ ಇಲ್ವೋ ಗೊತ್ತಿಲ್ಲ. ಬಟ್ ಇಷ್ಟು ಹತ್ರ ಬಂದಾದ್ಮೇಲೆ ಅಟ್ಲೀಸ್ಟ್ ಹೋಗಿ ಬರೋಣ ಅಂತೇಳಿ ಕುದುರೆಮುಖ ಹೊರಟ್ವಿ. ಕುದುರೆಮುಖದಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಗೋಸ್ಟ್ ಸಿಟಿ ಹಾಗೆ ಹೀಗೆ ಅಂತಾರೆ, ತುಂಬ ಜನ ಹೋಗ್ತಾ ಇದ್ದಾರೆ. ಸೊ ನಾವು ಕೂಡ ಅವ್ರ ಜೊತೆ ಫಾಲೋ ಮಾಡಿಕೊಂಡು ಹೋಗೋಣ. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಇದು ಯಾವ ಪ್ಲೇಸ್ ಅಂದರೆ ಕುದುರೆಮುಖ ಹೋಗ್ಬೇಕಾದ್ರೆ ಒಂದು ಟೀ ಎಸ್ಟೇಟ್ ಒಳಗೆ ದೇವಸ್ಥಾನ ಇದೆ, ಟೆಂಪಲ್ಲು. ಲವ್ ಮಾಕ್ಟೆಲ್ 2 ಅಲ್ಲಿ ಇದೆ ಆ್ಯಕ್ಚುಲಿ. ಇದು ಫೇಮಸ್ ಆಗಿರೋದು ಲವ್ ಮಾಕ್ಟೆಲ್ 2 ಇಂದ. ಟೀ ಎಸ್ಟೇಟ್ ಒಳಗೆ, ಪ್ರೈವೇಟ್ ಟೀ ಎಸ್ಟೇಟ್ ಒಳಗಿರೋದು ಟೆಂಪಲ್ಲು. ತುಂಬ ಚೆನ್ನಾಗಿದೆ. ಸೊ ನೀವು ಕುದುರೆಮುಖ ಹೋಗ್ಬೇಕಾದ್ರೆ ಆನ್ ದ ವೇನೇ ಸಿಗುತ್ತೆ, ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಪ್ಲೇಸ್ ಸಕ್ಕತ್ತಾಗಿದೆ ಮಾತ್ರ. ಸಕ್ಕತ್ತಾಗಿದೆ ಪ್ಲೇಸು. ಇನ್ನು ಮಾನ್ಸೂನಲ್ಲಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಇದೇ ಮಾನ್ಸೂನು. ಇದು ಸ್ಟಾರ್ಟಿಂಗು, ಸ್ಟಾರ್ಟ್ ಆಗಿಲ್ಲ ಇದು. ಇದು ಸ್ಟಾರ್ಟಿಂಗ್ ಸ್ಟೇಜು. ಬಟ್ ಈಗಲೇ ಸೈಕಾಗಿದೆ, ಏನು ಕೇಳಿಸ್ತಾ ಇಲ್ಲ. ಈಗಲೇ ಸೈಕಾಗಿದೆ. ಹಾಂ, ಯಾವಾಗ ಬಂದ್ಬಿಟ್ರಂತೂ ಮಾತಾಡಂಗಿರಲ್ಲ. ಹಂಗಿದೆ ನೋಡಿ ಗಾಯ್ಸ್, ಎಷ್ಟು ಸುತ್ತ ತೋರಿಸ್ತೇನೆ ಸರೌಂಡಿಂಗ್ ಹೇಗಿದೆ. ಅಲ್ಲೊಂದು ಕಾಫಿ ಶಾಪ್ ಇದೆ. ಕಾಫಿ ನೋಡಿ, ಇದು ಕಾಫಿ ಕುಡಿಯೋಕ್ಕೆ ಶಾಪ್ ಇದೆ. ಅದೇ ರಸ್ತೆ. ಅದು ಬಿಟ್ಟರೆ ಇದು ಎಂಟ್ರೆನ್ಸು ಟೆಂಪಲ್ದು. ನೋಡಿ, ಇದೇ ಟೆಂಪಲ್ಲು. ಫುಲ್ಲು ಸುತ್ತ ಟೀ ಎಸ್ಟೇಟ್. ಗೈಸ್ ನೋಡಿ, ಇಂಥವ್ರು ಇದ್ದಾರಲ್ಲ, ಇಂಥವ್ರು ಹಾಳು ಮಾಡೋಕ್ಕಿಂತ ಟೀ ಎಲೆ ಕಿತ್ತು ಹಾಳು ಮಾಡ್ತಾರೆ. ಹಾಳು ಮಾಡ್ತಿದ್ದಾರೆ ಟೀ ಸೊಪ್ಪೆಲ್ಲ. ಇದರಿಂದನೇ ಗಾಯ್ಸ್, ಇದರಿಂದನೇ ಯಾರು ಕೂಡ ಟೀ ಎಸ್ಟೇಟ್ ಒಳಗೆ ಯಾಕೆ ಬಿಡಲ್ಲ ಅಂದರೆ ರೀಸನ್ ಇದೆ. ಇಂಥವ್ರು ಬಂದು ಹಾಳು ಮಾಡ್ತಾರೆ ಅಂತ. ಹಿಂಗೆ ಕಲ್ತಾರೆ ಕೊಯ್ದು, ಹಿಂಗೆ ಕೊಯ್ದು ಹಿಂಗೆ ಕಲ್ತಾರೆ ನೋಡಿಕೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪದೇಲ್ ಹೋಗ್ತೇನೆ ಗಾಯ್ಸ್. ಗಾಯ್ಸ್ ನೋಡ್ತಿರ್ಬೋದು ನೀವು, ಇದೇ ನಮ್ಮ ಫೈನಲ್ ಡೆಸ್ಟಿನೇಷನು. ಇಲ್ಲಿಗೆ ಮುಕ್ತಾಯ ಮಾಡೋ ಅಂತಿದ್ದೀವಿ ನಮ್ಮ ಟ್ರಿಪ್ನ. ಆಗಲೇ 5:30 ಆಗೋಯ್ತು ನೋಡಿ ಸ್ಪಾಟ್ನ. ಇದೇ ಫೈನಲ್ ಸ್ಪಾಟ್. ನಾವು ಹಿಂಗೆ ಬರ್ತಾ ನೋಡಿದಾಗ ಸಿಕ್ಕಿದ್ದು ನಮಗಿದೆ ಸ್ಪಾಟು. ಗಾಯ್ಸ್ ಆ್ಯಕ್ಚುಲಾಗಿ ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಕುದುರೆಮುಖ ಹೋಗೋಣ ಅಂತಲೂ ಕೂಡ ಅಂದ್ಕೊಂಡಿದ್ವಿ. ಸೊ ಕುದುರೆಮುಖಕ್ಕೆ ಟೈಮು ತುಂಬ ಜಾಸ್ತಿ ಆಗಿದೆ. ಸೊ ಮಾರ್ನಿಂಗ್ 7:30 ಅಲ್ಲೆಲ್ಲ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾರಂತೆ. ಸೊ ಆದ್ದರಿಂದ ಚೆಕ್ ಪೋಸ್ಟ್ ತನಕ ಹೋಗಿ ರಿಟರ್ನ್ ಮತ್ತೆ ವಾಪಸ್ ಬಂದ್ವಿ ಇದೇ ಪ್ಲೇಸ್ಗೆ. ಆ್ಯಕ್ಚುಲಿ ಈಗ ನಾವು ಆಲ್ಮೋಸ್ಟ್ 5:30 ಆಗ್ಬಿಟ್ಟಿದೆ ಇಲ್ಲಿಗೆ ಬರೋದ್ರಲ್ಲಿ. ಈಗ ಆ್ಯಕ್ಚುಲಿ ಈ ಟೈಮಿಗೆ ಬಿಡಲ್ಲ ಅಲ್ಲಿಗೆ. ಇದಕ್ಕೆ ರೀಸನ್ ಏನು ಅಂದರೆ ಇವ್ನು ತುಂಬ ಬೆಳಗ್ಗೆ ಬೇಗ ಬಂದ, ಅದೇ ರೀಸನ್ನು. 9 ಗಂಟೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಸಲ ಕುದುರೆಮುಖ ಟ್ರೆಕ್ಕಿಂಗ್ ಮಾಡ್ತೇವೆ. ಇಲ್ಲೊಂದು ಫಾಲ್ಸ್ ಬೇರೆ ಇದೆ, ಎಲ್ನೀರು ಫಾಲ್ಸ್ ಅಂತ ಯಾವ್ದು ಇದೆಯಂತೆ. ಅಂತೆ ನೆಕ್ಸ್ಟ್ ಟೈಮು ಈ ಕಡೆ ಬಂದಾಗ ಆ ಫಾಲ್ಸ್ನು ಮತ್ತು ನಿಮಗೆ ಮೌಂಟೇನ್ ಕ್ಲೈಂಬಿಂಗ್ ಇದೆ ಅಂತಂದು ಟ್ರೆಕ್ಕಿಂಗ್ ಪಾಯಿಂಟು, ಅದನ್ನು ತೋರ್ಸೋಕೆ ಟ್ರೈ ಮಾಡ್ತೀವಿ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ 0 ಡೆವಲಪ್ಮೆಂಟ್ ಏರಿಯಾ. ಇಷ್ಟೊತ್ತ ಮೇಲೆಲ್ಲ ಎಂಟ್ರಿ ಇಲ್ಲ ಅಂತೆ. ಅಲ್ಲಿ ಟ್ರೆಕ್ಕಿಂಗ್ ಹೋಗ್ಬೋದು ಕುದುರೆಮುಖದಲ್ಲಿ. ಮಾರ್ನಿಂಗ್ 7:30ಗೆ ಟ್ರೆಕ್ಕಿಂಗ್ ಏನೋ ಹೋಗ್ಬೋದು. ಪರ್ ಪರ್ಸನ್ಗೆ 575 ರುಪೀಸ್ ಅಂತೆ. ಜೀಪಲ್ಲಿ ಅವರೇ ಕರ್ಕೊಂಡೋಗಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಒಬ್ಬ ಗೈಡ್ ಬೇರೆ ಕೊಡ್ತಾರೆ ನಮಗೆ. ಅವ್ರಿಗೆ ಗೈಡಿಗೆ 1000 ಅಂತೆ. 10 ಮೆಂಬರ್ಸಿಗೆ ಒಬ್ಬರು ಗೈಡು.
ಸೊ ನೀವೇನಾದರೂ ಕುದುರೆಮುಖ ಟ್ರೆಕ್ಕಿಂಗ್ ಹೋಗೋದಾದರೆ ಒಬ್ಬರಿಗೆ 575 ರುಪೀಸು ಪರ್ ಪರ್ಸನ್ನು. ಒಬ್ಬರು ಗೈಡಿಗೆ ಮತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕು. 10 ಮೆಂಬರ್ಸ್ಗೆ 1000 ರುಪೀಸು. ಅರೌಂಡ್ ನಿಮಗೆ ಒಂದು 600-700 ರುಪೀಸ್ ಆಗುತ್ತೆ ಪರ್ ಪರ್ಸನ್ ಟ್ರೆಕ್ಕಿಂಗಿಗೆ. ಟ್ರೆಕ್ಕಿಂಗ್ ಮಾತ್ರ ಮಸ್ತಾಗಿರುತ್ತೆ. ಮಾರ್ನಿಂಗ್ 7:30 ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಾವು ಯಾವಾಗ ಮಾಡಿಲ್ಲ, ನೋಡಿದ್ದೀವಿ ವೀಡಿಯೋಸ್ಗಳನ್ನ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇಷ್ಟೇ, ಕುದುರೆಮುಖಕ್ಕೆ ನಾವು ಇನ್ನೊಂದ್ಸಲ ಟ್ರೆಕ್ಕಿಂಗ್ ಮಾಡೋದಕ್ಕೆ ಬರ್ತೀವಿ. ಅವಾಗ ಬರ್ತೇವೆ. ಟ್ರೆಕ್ಕಿಂಗ್ ಒಂದು ನಿಮಗೆ ಎಳ್ನೀರು ಫಾಲ್ಸ್ ಅಂತ ಇದೆಯಂತೆ, ಅದೊಂದು ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಗೈಸ್, ಈ ಸೈಡಲ್ಲಿ ಒಂದು ರಾಫ್ಟಿಂಗ್ ಇದಿದೆ, ಪಾಯಿಂಟ್ ಇದೆ, ಹೊಳೆ ಸಗದಾಗಿದೆ. ಆ್ಯಕ್ಚುಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದು ಎಲ್ಲಿ ಅಂದರೆ. ಇದು ಪ್ಲೇಸ್ ಬಂದುಬಿಟ್ಟು ನಮ್ಮ ಕಾರ್ತಿಯವ್ರು ಡೀಟೇಲ್ಸ್ ಹೇಳ್ತಾರೆ ಇದ್ರ ಬಗ್ಗೆ, ಅವ್ರ ಬಾಯಲ್ಲಿ ಕೇಳೋಣ. ಇದು ಆ್ಯಕ್ಚುಲಾಗಿ ಕಳಸ ಮತ್ತು ಚಿಕ್ಕಮಗಳೂರು ಈ ಹೊರನಾಡೆಲ್ಲ ಹೋಗಬೇಕಾದ್ರೆ ಆ ರೋಡಲ್ಲಿ ಸಿಗುತ್ತೆ. ಇದ್ರ ಹೆಸರು ಬಂದುಬಿಟ್ಟು ಬಾಳೆಹೊಳೆ ಅಂತೇಳಿ. ಸೊ ಇಲ್ಲಿ ವಾಟರ್ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಶಾರ್ಟ್ಲಿ ಈಗ ಸ್ಟಾರ್ಟ್ ಮಾಡಿರೋದು. ರಾಫ್ಟಿಂಗ್ ಎಲ್ಲ ಮಾಡ್ತಾರೆ. ರಾಫ್ಟಿಂಗು ಅದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಾಗಿ ಇಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾರು ನೋಡಿರಲಿಲ್ಲ, ಇತ್ತೀಚೆಗಿದು ಆ್ಯಕ್ಚುಲಾಗಿ ಇದೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ರೇಂಜಿಗೆ ಇಡನ್ ಪ್ಲೇಸ್, ಇಡನ್ ಸ್ಪಾಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಗೊತ್ತಿಲ್ಲ ಸುಮಾರು ಜನಕ್ಕೆ ಇದು. ಹೋಗ್ಬೇಕಾದ್ರೆ ವಾಟರ್ ಗೇಮ್ಸ್ ಆಡೋದಾದ್ರೆ ಒಂದ್ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿ. ಚೆನ್ನಾಗೂ ಇದೆ, ಸಗದಾಗಿದೆ. ಯಾರು ಕೂಡ ಇಳಿಯಕ್ಕೆ ಹೋಗ್ಬೇಡಿ, ತುಂಬ ಆಳ ಇದೆ ಅಂತೆ. ತುಂಬ ಆಳ ಇದೆ ಅಂತೆ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಈ ಮರದ ಲೆವೆಲ್ ತನಕ ಇರುತ್ತೆ ನೀರು. ನೋಡಿ, ಇಲ್ಲೇ ಮರಳು ಕಾಣಿಸ್ತಾ ಇರುತ್ತೆ ನೋಡಿ, ಇಲ್ಲೇ ಮರಳು ಕಾಣಿಸ್ತಾ ಇದೆ ನಿಮಗೆ. ಆ ಲೆವೆಲ್ ತನಕ ಇರುತ್ತೆ. ಬಟ್ ಇಲ್ಲಿ ಎಷ್ಟು ಡೀಪ್ ಇದೆ ಅಂತ ಗೊತ್ತಿಲ್ಲ, ಎಷ್ಟು ಡೀಪ್ ಇದೆ ಅಂತ ಗೊತ್ತಿಲ್ಲ ಇಲ್ಲಿ. ಬಟ್ ರಾಫ್ಟಿಂಗಿಂದೆಲ್ಲ ಸಗದಾಗಿದೆ ಅದು ಸ್ಪಾಟ್ ಮಾತ್ರ ಸಕ್ಕದಾಗಿ ಮಾಡೋದು. ಹಾಗಾಗಿ ಬೆಂಗಳೂರವರು ಒಬ್ಬರು ಇದಕ್ಕೆ ಆಕ್ಸಿಸ್ ತಂಡಿ ರಾಫ್ಟಿಂಗ್ ಎಲ್ಲ ಮಾಡ್ತೀಯಾರಂತೆ. ಅದು ವೆಬ್ಸೈಟ್ ಮುಖಾಂತರ ಹೋಗಿ ಬುಕ್ಕಿಂಗ್ ಮಾಡ್ಕೋಬೋದಂತೆ ಆನ್ಲೈನೆಲ್ಲ. ನೋಡಿ ಸಗದಾಗಿದೆ. ನೀವೇನಾದ್ರು ಈ ಕಡೆ ಬಂದರೆ ಅದೊಂದು ಆಪ್ಷನ್ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಎಲ್ಲಿ ತನಕ? ಕಾಡಿನ ರೋಡಿನಲ್ಲಿ ರಾತ್ರಿಯ ಪಯಣ. ಗಾಯ್ಸ್, ರಾತ್ರಿ ಹೋಗ್ತಾ ಇದ್ವಿ. ರೋಡ್ ಅಂತ ಮರ ಬಿದ್ದಿರೋದು ಬಿದ್ದಿರೋದು. ಮೈ ಗಾಡ್, ನೋಡಿ ಹೋಗ್ಬೋದು ಅನ್ಸುತ್ತೆ. ಆಕ್ಸೆಸ್ ಗಾಡ್ ನೋಡಿ, ನೋಡಿ ಗುರು ಹೋಗ್ಬೋದು. ಅದಕ್ಕೆ ಬೈಕಲ್ಲಿ ಬಿಡಬೇಕು. ಗಾಡಿ ಸಿಕ್ಕಿಲ್ಲ ಇದೆ ನೋಡಿ, ಹೋಗು. ಮತ್ತೆ ನಾಳೆ ಇವತ್ತಿನ ವಿಡಿಯೋ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಿದ್ದೀವಿ. ನಮ್ಮ ವಿಡಿಯೋನ ಇದೇ ಥರ ನೋಡ್ತೀರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾರೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಪ್ಲೀಸ್ ಡೋಂಟ್ ಫರ್ಗಾಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಒಂದು 500 ಸಬ್ಸ್ಕ್ರೈಬರ್ಸ್ ಸನಿಹದಲ್ಲಿದ್ದೀವಿ. 337 ಸಬ್ಸ್ಕ್ರೈಬರ್ಸ್ ಆಗುತ್ತೆ ಆದಷ್ಟು ಬೇಗ. ಸೊ ಇದೇ ಥರ ಹೊಸ ಕಂಟೆಂಟ್ಗಳ ಜೊತೆ ಬರ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿದ್ದು ಸಪೋರ್ಟ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.